ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ. ಹಾಗೆ ನೋಡಿ ಫ್ರೆಂಡ್ಸ್, ಇವತ್ತಿನ ದಿನ ಏನಂದರೆ ಇಂಡಿಪೆಂಡೆನ್ಸ್ ಡೇ, ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಅಂತ ನಮ್ಮ ದೇಶದ ಹೆಮ್ಮೆಯ ಹಬ್ಬ. ಹಾಗೂ ಮತ್ತೊಮ್ಮೆ ಹ್ಯಾಪಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಫ್ರೆಂಡ್ಸ್. ಹಾಗೆ ನಮ್ಮ ಎಲ್ಲ ಸಮಸ್ಯರಿಗೆ ಹಾಗೆ ಬನ್ನಿ ಫ್ರೆಂಡ್ಸ್, ನಮ್ಮ ವಿಡಿಯೋದಲ್ಲಿ ನಾವು ಏನು ಸ್ವಾತಂತ್ರ್ಯ ದಿನಾಚರಣೆಗೆ ತಯಾರಿ ಮಾಡ್ಕೊತೀನಿ, ಹಾಗೆ ನಮ್ಮ ಮನೆಯದು ಆಗಲಿ ಹಾಗೂ ಶಾಲೆದು ಆಗಲಿ ಸೇರಿಸಿ ನಾನೇನು ತಯಾರಿ ಮಾಡ್ತೀನಿ ಅಂತ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗಿಲ್ಲ. ನಾನು ಕೂಡ ನೋಡ್ರಿ ವೇಲ್ ಹಾಕಿದ್ದೀನಿ, ಯಾಕಂದರೆ ನನಗೆ ತುಂಬ ಇಷ್ಟ ಆಯಿತು ಕೂಡ. ನಾನು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಗ್ರ್ಯಾಂಡಾಗಿ ನಡೆಸ್ತಾ ಇದ್ದೀನಿ. ನಾನು ಹೇಗೆ ನಡೆಸ್ದೆ ಅಂತ ನೀವು ಕೂಡ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಈ ವಿಡಿಯೋ ನೋಡಾದ್ಮೇಲೆ. ಹಾಗೆ ಇದು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ವಿಡಿಯೋನ, ಎಲ್ಲ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿರಿ. ಹಾಗೆ ಬರ್ರಿ, ನಮ್ಮ ಈ ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬದ ತಯಾರಿ ಹೇಗೆ ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತೀನಿ ರೀ. ಬರ್ರಿ ಫ್ರೆಂಡ್ಸ್, ಇವತ್ತಿನ ದಿನ ನೋಡೋಣ. ಯೂನಿಫಾರ್ಮ್ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಅವನಿಗೆ ತೋರಿಸ್ತೇನೆ ನೋಡಿರಿ ಯಾವ ಥರ ಇದೆ ಅಂತ. ಇನ್ನು 2 ಜೊತೆ ಕೊಡ್ಬೇಕು ರೀ, 1 ಜೊತೆ ಕೊಟ್ಟಿದ್ದಾರೆ. ಇದು ನೋಡಿರಿ ಕೋಟು ಫ್ರೆಂಡ್ಸ್, ಇದು ತೋರಿಸ್ತೀನಿ. ನಾನು ಈ ಕಡೆ ತೋರ್ಸೋಕ್ಕೆ ಸರಿ ಆಗ್ತಾ ಇಲ್ಲ ನೋಡಿರಿ ಫ್ರೆಂಡ್ಸ್. ಅವನಿಗೆ ಯೂನಿಫಾರ್ಮ್ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ನೋಡಿರಿ ಈ ಥರ ನೋಡಿರಿ ಯೂನಿಫಾರ್ಮ್ ಸಮೀರನ್ನು ಕೊಟ್ಟಿರೋದು. ಇದು ಕೋಟ್ ನೋಡಿರಿ, ಇದು ಮೇಲ್ಗಡೆ ಹಾಕೊಳ್ಳೋದು ಕೋಟ್ ಇದು ಫ್ರೆಂಡ್ಸು, ಕೆಂಪುಗೆ. ಹಾಗೆ ಚಿಂಟು ಚಲ್ಲುದ್ರು ನೋಡ್ರಿ, ಇದು ಪ್ಯಾಂಟ್ ರೀ ಫ್ರೆಂಡ್ಸ್. ಇದು ಈ ಥರ ನೋಡ್ರಿ, ಒಂಥರ ಬಾದಾಮ್ ಕಲರು ಅಲ್ಲ, ಹಾಕಿ ಥರ ಇದೆ ನೋಡ್ರಿ. ಇದು ನೋಡ್ರಿ, ಇದು ಪ್ಯಾಂಟ್ ರೀ. ಇದು ಈ ಥರ ಕಲರ್ ಕೊಟ್ಟಿದ್ದಾರೆ ನೋಡ್ರಿ. ಇದು ಪ್ಯಾಂಟು, ಇದು ಶರ್ಟ್ ನೋಡ್ರಿ, ಈ ಥರ ಇದೆ ಶರ್ಟು. ಇದ್ರ ಜೊತೆಗೆ ಒಂಥರ ಕೆಂಪು ಒಂಥರ ಕಾದಿ ಮಿಕ್ಸ್ ಇದೆ, ಆ ಥರ ಟೈ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದು ಟೈ ಹಾಕೊಳ್ಳೋಕೆ ಬರಲ್ಲಂತೆ, ಅದಕ್ಕೆ ಹುಡ್ರ ಹತ್ರ ಹೋಗಿ ನಾನು ಸರಿ ಮಾಡಿಸ್ಕೊತೀನಿ ಅಂತ ಹೇಳಿದ್ದಾನೆ. ಆ ಟೈನ ತಗೊಂಡು ಹೋಗಿದ್ದಾನೆ ಸರಿ ಮಾಡಿಸ್ಕೊಂಡು ಬರೋಕ್ಕೆ. ನೋಡಿರಿ ಈ ಥರ ಶರ್ಟ್ ಇದೆ, ಈ ಥರ ಕೋಟ್ ಇದೆ, ಈ ಥರ ಪ್ಯಾಂಟ್ ಇದೆ ಫ್ರೆಂಡ್ಸ್. ಹಾಗೆ ನೋಡಿರಿ, ಇದು ಸ್ಟಾಕಿಂಗ್ ನೋಡಿರಿ, ಇದು ಖಾಲಿ ಹಾಕೋದು. ಇದ್ರ ಜೊತೆಗೆ ಬ್ಲ್ಯಾಕು ಬೂಟ್ ತರಿಸ್ಕೊಡ್ಬೇಕಂತೆ ನೋಡಿರಿ. ಇಷ್ಟನ್ನು 1700 ರೂಪಾಯಿ ತಗೊಂಡಿದ್ದಾರೆ ರೀ ಅವರು ಇಷ್ಟನ್ನು. ಮತ್ತು ಇದ್ರ ಜೊತೆಗೆ ಬೂಟ್ ಕೊಡಿಸ್ಬೇಕು ರೀ. ಹಾಗೆ ಮತ್ತು ಟೈ ಕೂಡ ಇದೇ ಥರ ಬರುತ್ತೆ ನೋಡಿರಿ, ಒಂಥರ ಈ ಥರ. ಅದರಲ್ಲಿ ಈ ಥರ ವೈಟ್ ಗೇರಿ ಬಂದಿದ್ದಾವೆ. ಈ ಥರ ಯೂನಿಫಾರ್ಮ್ ಇದೆ ನೋಡಿರಿ ಶಾಲೆದು. ಇದು ಒಂದು ಜೊತೆ ನಾಳೆ ಆಗಸ್ಟ್ ಇದೆಯಲ್ಲ ಕೊಟ್ಟಿದ್ದಾರೆ ನೋಡಿರಿ. ಇದು ಮಾತ್ರ ಇಷ್ಟ ಆಗೋಣ ತಯಾರಿ ಆಗಸ್ಟ್ 15ಕ್ಕೆ. ಇನ್ನು ಹೋಗಿ ಸಂಜೆನಷ್ಟಲಿಗೆ ಬುಟ್ಟು ತಂದು ಕೊಡ್ಬೇಕು ರೀ. ಇಷ್ಟ ಆಯಿತು ತಯಾರಿ. ಮತ್ತು ನಮ್ಮ ಶಾಲೆ ತಯಾರಿ ಏನಂತ ಇವಾಗ ನಾನು ತೋರಿಸ್ಕೊಡ್ತೇನೆ ರೀ. ಹೀಗೆ ನೋಡಿರಿ ಫ್ರೆಂಡ್ಸ್, ಇಷ್ಟೆಲ್ಲ ತಯಾರಿ ಅಂದರೆ ತರಕಾರಿ ಇದು ಫ್ರೆಂಡ್ಸ್. ಇದು ತರಕಾರಿ ಇದೆ. ಇಷ್ಟನ್ನು ತರಕಾರಿ ನಾನು ಬೆಳಗಿನ ಜಾವ 5 ಗಂಟೆಗೆ ಬೇಗ ಎದ್ದು ಇಷ್ಟು ಎಲ್ಲ ಹೆಚ್ಕೊಳ್ತೀನಿ ರೀ. ಇಷ್ಟು ನಾನು ಇದನ್ನು ಹೆಚ್ಕೋಬೇಕು ನೋಡಿರಿ ಬೆಳಗ್ಗೆನೇ. ಹಾಗೆ ನೋಡಿರಿ ಏಲಕ್ಕಿ ಲವಂಗ ಪೇಸ್ಟ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಶಾಲೆಯಲ್ಲಿ ಕೂಡ ಕೊತ್ತಂಬರಿ ಎಲ್ಲ ಆರಿಸಿದ್ದೇನೆ ರೀ. ಎಲ್ಲ ಕಿರಾಣಿ ಐಟಮ್ ಎಲ್ಲ ಇದೆ ಬಂದಿದೆ ಶಾಲೆಗೆ. ಇಷ್ಟು ಅಲ್ಲಿ ಇನ್ನೊಬ್ರು ಬರ್ತಾರೆ, ಅವರು ನಾನು ಸೇರಿ ಅಡುಗೆ ಮಾಡ್ತೇವೆ ರೀ. ಇಷ್ಟು ತರಕಾರಿ ಕೊಯ್ಬೇಕು ನೋಡಿರಿ, ಕೊಯ್ದು ಇಟ್ಕೋಬೇಕು ನಾನು ನೋಡಿರಿ. ಇಷ್ಟಿದೆ ನೋಡಿರಿ ತರಕಾರಿ, ಇಷ್ಟು ತರಕಾರಿ ಇದೆ. ಇಷ್ಟನ್ನು ಬೇರೆ ಬೇರೆ ಮಾಡಿ ಸಪ್ರೇಟಾಗಿ ಕೊಯ್ಬೇಕು ನೋಡಿರಿ ಎಲ್ಲ ತರಕಾರಿನ ಕೊಯ್ದು. ಹಾಗೆ ಬಟಾಣಿ ಕಾಳು ನೋಡಿರಿ ಫ್ರೆಂಡ್ಸ್, ನೆನೆ ಹಾಕಿ ಬಂದಿದ್ದೀನಿ ರೀ ಫ್ರೆಂಡ್ಸ್. ಎಲ್ಲ ಬಟಾಣಿ ಕಾಳು ಕೂಡ ಶಾಲೆಯಲ್ಲಿ ಎಲ್ಲ ಕೇಸರಿ ಬಾತ್ ಮಾಡ್ತೇವೆ ರೀ ನಾವು. ಕೇಸರಿ ಬಾತು ಮತ್ತು ತರಕಾರಿ ಪಲಾವ್ ಮಾಡ್ತೀವಿ. ಹಾಗೆ ಉಪ್ಪಿನಕಾಯಿ ಚಟ್ನಿ ಎಲ್ಲ ಇರುತ್ತೆ ನೋಡಿರಿ. ಈ ಥರ ನಾವು ಮಾಡಿ ಬಂದ ಪೇರೆಂಟ್ಸ್ಗಳಿಗೆ ಬೆಳಗಿನ ಜಾವ ತಿಂಡಿ ತಿನ್ನಿಸ್ತೇವೆ ನೋಡಿರಿ ನಾವು 10 ಗಂಟೆ ಅಷ್ಟೊತ್ತಿಗೆ. ಇಷ್ಟೆಲ್ಲ ತಯಾರಿ ನೋಡಿರಿ ನಮ್ಮದು ಶಾಲೆದು. ಹಾಗೆ ಸ್ವಾತಂತ್ರ್ಯ ದಿನಾಚರಣೆಯ ತಯಾರಿ ನೋಡಿರಿ ಇಷ್ಟೆಲ್ಲ ಫ್ರೆಂಡ್ಸ್. ನಾವು ಈ ಥರ ಮಾಡ್ತೇವೆ ನೋಡಿರಿ. ಹಾಗೆ ಫ್ರೆಂಡ್ಸ್ ಏನಂದರೆ, ನನಗೂ ಚಿಕ್ಕವಳರಾಗಿ ನಾನು ಎಲ್ಲ ಶಾಲೆಗೆ ಹೋಗ್ತಾ ಇದ್ದಾಗ ನಂದು 2-3 ದಿನದಿಂದನೇ ತಯಾರಿ ನೋಡಿರಿ. ನಾನು ಕೂಡ ಎಲ್ಲ ಬಟ್ಟೆ ಬರೆ ಎಲ್ಲ ತಗೊಂಡು ಯೂನಿಫಾರ್ಮ್ ಎಲ್ಲ ರೆಡಿ ಮಾಡಿಕೊಂಡು ಬಳೆ
ಎಲ್ಲ ನಂದು ಏನದು ಮತ್ತು ನಾನು ಯಾವುದಕ್ಕಾದರೂ ಏನಾದರೂ ಹಾಡು ಫಸ್ಟ್ ಇರ್ತಿತ್ತು ರೀ ಶಾಲೆಯಲ್ಲಿ. ಏನಿದ್ರು ಫಂಕ್ಷನ್ ಶಾಲೆಯಲ್ಲಿ ಎಲ್ಲ ಮಿನಿಸ್ಟ್ರುಗಳು ಎಲ್ಲ ಬರೆದ್ಕೊಬಿಡ್ತಿದ್ರು ಹೆಸರನ್ನ. ನಾನು ಏನು ಹೇಳಲಿ ಬಿಡಲಿ ನನ್ನ ಹೆಸರಂತೂ ಲೀಸ್ಟಲ್ಲಿ ಫಸ್ಟ್ ಇರ್ತಿತ್ತು ರೀ. ಹಾಗೆ ಇರ್ತಿತ್ತು ಎಲ್ಲ. ನಾನು ಇದೇ ಥರ ತಯಾರಿ. ಆದರೂ ನನ್ನ ಬಿಸಿ ಊಟದ ಕೆಲಸದಲ್ಲಿ ಇರೋದ್ರಿಂದ ನನಗೆ ಒಂಥರ ಏನು ಅಂದರೆ ಫೀಲು, ನಾನು ಶಾಲೆಯಲ್ಲಿ ಇದ್ದೇನೆ ಅನ್ನೋ ಥರ ನನಗೆ ಫೀಲು. ಯಾವುದೇ ಆಗಸ್ಟ್ ಆಗಲಿ ಆಮೇಲೆ ತಾರೀಕಾಗಲಿ ಫಂಕ್ಷನ್ ಇದ್ದರೂ ಕೂಡ ನನಗೆ ನಾನು ಶಾಲೆಯಲ್ಲಿ ಒಬ್ಬಳು ಅನ್ನೋ ಥರ ನನಗೆ ಫೀಲ್ ಇದೆ. ಅದಕ್ಕೆ ನಾನು ಆ ದಿನ ಒಂದು ಹಬ್ಬನೇ ಆದಂಗೆ ಆಗುತ್ತೆ ನನಗೂ ಕೂಡ. ನಾನು ಕೂಡ ಒಂದು ಹಬ್ಬನೇ ಆದಂಗೆ ಎಲ್ಲ ತಯಾರಿ ಮಾಡ್ಬೇಕು ನೋಡ್ರಿ. ನಾನು 4-5 ದಿನದಿಂದನೇ ಎಲ್ಲ ತಯಾರಿ ಮಾಡ್ಕೊಳ್ತೀನಿ. ಮನೆದಾತು ಶಾಲೆದಾತು ಎಲ್ಲ ತಯಾರಿ ನನಗೆ. ಯಾಕಂದರೆ ಸಮೀರನೂ ಕೂಡ ಕಾಲೇಜಿಗೆ ಹೋಗ್ತಾನಲ್ಲ, ಅವನ ತಯಾರಿ ಹಾಗೆ ಮತ್ತು ನನ್ನ ತಯಾರಿ, ಶಾಲೆ ತಯಾರಿ ಇವೆಲ್ಲ ನನಗೆ ತಯಾರಿ ಒಂದು 8 ದಿನದನೇ ಮುಂಚಿತವಾಗ್ಲೂ ರೆಡಿ ಶುರು ಆಗುತ್ತೆ. ಏನೇನು ಬೇಕು ಏನಿಲ್ಲ, ಶಾಲೆಗೆ ಏನು ಬೇಕು ಅಡುಗೆ ಇದರಲ್ಲಾಗಲಿ ಮತ್ತು ಏನಾದರೂ ಸಮೀರನಿಗೆ ತರೋ ವಿಷಯದಲ್ಲಾಗಲಿ ನನಗಾಗಲಿ ನಾನೆಲ್ಲ ಒಂಥರ ಶಾಲೆಯಲ್ಲಿ ಇದ್ದೇನೆ ಅನ್ನೋ ಥರ ನಂಗೆ ಫೀಲು. ನಾನೇನು ಹಬ್ಬ ಇದ್ದಂಗೆ ನೋಡ್ರಿ. ಮನೆ ಕೆಲಸ ಬಿಟ್ಟು ನಾನು ಅದರಲ್ಲಿ ಮುಂದಿರ್ತೀನಿ. ಯಾಕಂದರೆ ಅದು ಬೇಗ ನನಗೆ ಅದು ಒಂದು ಮುಗಿಬೇಕು, ಅದು ಒಂದು ಕೆಲಸ, ಅದು ಒಂದು ಜವಾಬ್ದಾರಿ ಅನ್ನೋದು ನನ್ನ ತಲೆ ಮೇಲೆ ಇದ್ದಿರುತ್ತೆ. ಅದು ಒಂದು ಮುಗಿಸೋವರೆಗೂ ನನಗೆ ನೆಮ್ಮದಿ ಇರಲ್ರಿ. ಅದಕ್ಕೆ ನಾನೆಲ್ಲ ತಯಾರಿ ನಾನು 8 ದಿನದ ಮುಂಚಿತನೇ ಶುರು ಆಗ್ತಾ ಇರುತ್ತೆ ನನ್ನ ತಯಾರಿ. ನಾಳೆ ಇದೆ ಅಂದರೆ ಇವತ್ತಿನ ದಿನ ನನಗೆಲ್ಲ ಒಂಥರ ಫುಲ್ ಗಡಿಬಿಡಿ ನೋಡ್ರಿ. ತುಂಬ ಗಡಿಬಿಡಿ ಆಗಿದ್ದು ಬಿಡ್ತೇನೆ ನಾನು ಕೂಡ. ಅದಕ್ಕಾಗಿ ನಾನು ಕೂಡ ಖುಷಿಯಿಂದ ನಾನು ಕೂಡ ನೋಡ್ರಿ ಈ ಥರ ಬಳೆ ವೇಲು ಎಲ್ಲ ಹಾಕ್ಕೊಂಡು ನಾನು ಕೂಡ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀನಿ. ನನಗೂ ಕೂಡ ಒಂದು ನಾಡ ಹಬ್ಬ ಹಾಗೂ ನನ್ನ ಹಬ್ಬನೂ ಕೂಡ, ನಮ್ಮ ಹಬ್ಬನೂ ಕೂಡ, ನಿಮ್ಮೆಲ್ಲರ ಹಬ್ಬನೂ ಕೂಡ ನೋಡ್ರಿ ಫ್ರೆಂಡ್ಸ್. ಈಗ ಮುಂದಿನ ಕೆಲಸ ಏನಂದರೆ ನೋಡೋಣ ರೀ. ಏನಿನ್ನೂ ಕೆಲಸ ಇದೆ, ಇನ್ನೂ ತಯಾರಿ ಇದೆ, ಮುಂದಿಂದು ಮಾಡಬೇಕು. ಮತ್ತು ಇನ್ನೂ ಕೆಲಸ ಕೂಡ ಇದೆ. ಹಾಗೆ ನೋಡ್ರಿ ಬೆಳಗ್ಗೆನೇ ಅಂದರೆ 6-6:30ಗೆ ಫ್ರೆಂಡ್ಸ್ ನಾನು ಶಾಲೆಗೆ ಹೋಗಬೇಕು. ಯಾಕಂದರೆ ಬೇಗನೆ ಕೆಲಸ ಮಾಡ್ಕೊಂಡಿರುತ್ತೆ. ಅದರಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ಆ ಶಾಲೆಯಲ್ಲಿ ಕೆಲಸ ಅಡುಗೆ ಮಾಡೋರು ನಾನು ಒಬ್ಬಳೇ ಅಲ್ಲ. ಅದಕ್ಕೆ ಕೆಲಸ ಜಾಸ್ತಿ ಆಗುತ್ತೆ ಅಂತ ನಾನು ಬೇಗನೆ ಹೋಗಿಬಿಡ್ತೀನಿ ಸ್ವಲ್ಪ. ಅದಕ್ಕೆ ನೋಡ್ರಿ ಬೆಳಗ್ಗೆ ತಿಂಡಿನೂ ಮಾಡೋಕ್ಕಾಗಲ್ಲ ರೀ ಫ್ರೆಂಡ್ಸ್ ನನಗೆ. ಅದಕ್ಕೆ ನಾನು ಇವಾಗ ರಾತ್ರಿನೇ ಏನಾದರೂ, ಬೆಳಗ್ಗೆ ಏನೂ ಇಲ್ಲ ನೋಡ್ರಿ. ಸಮೀರನು ಹೋಗ್ಬಿಡ್ತಾನೆ ಕಾಲೇಜಿಗೆ, ಬೇಗ ಹೋಗ್ತಾನೆ. ಅದಕ್ಕೆ ನಾನೇ ಹೋಗೋದ್ರಿಂದ ತಿಂಡಿ ಇಬ್ಬರು ತಿನ್ನಲ್ಲ ನಾವು. ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರಲ್ರಿ. ಅದಕ್ಕೆ ಈಗ ರಾತ್ರಿನೇ ಒಂದು ಸ್ವಲ್ಪ ಅಡುಗೆ ಮಾಡ್ತೇನೆ ನಾನು. ಯಾಕಂದರೆ ಬೆಳಗ್ಗೆ ತಿಂಡಿ ಏನೂ ಮಾಡೋಕ್ಕಾಗಲ್ಲ ರೀ. ಅದಕ್ಕೆ ಬಿಸಿ ಅನ್ನನೂ ಸ್ವಲ್ಪ ಚಿಕನ್ ತರಿಸ್ಬೇಕು ರೀ. ಚಿಕನ್ ಸಾರು ಮಾಡಿಟ್ರೆ ಅತ್ಲಾಗ ಅದನ್ನೇ ಬೆಳಗ್ಗೆ ತಿನ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ ನಮ್ಮ ಮನೆಯವರು. ಮತ್ತೇನು ಮಾಡ್ತೀರಾ, ಏನಾದರೂ ಅಡ್ಜಸ್ಟ್ ಮಾಡಬೇಕಲ್ಲ, ಮತ್ತು ಅದು ತಿನ್ಕೊಂಡು ಹೋಗ್ತಾರೆ ರೀ. ಅದಕ್ಕೆ ಇವಾಗ ಸಮೀರ್ ಕಾಲೇಜಿಂದ ಬಂದ್ಬಿಡ್ಲೆ ಚಿಕನ್ ತರಿಸಿ ಚಿಕನ್ ಸಾಂಬಾರು ಮಾಡಿಬಿಡ್ತೇನೆ ರೀ. ಅದನ್ನೇ ತಿನ್ಕೊತಾರೆ. ಮತ್ತು ಬೆಳಗ್ಗೆ ನಂಗೆ ಮಾಡೋಕ್ಕೆ ಟೈಮ್ ಆಗಲ್ಲ ರೀ ಫ್ರೆಂಡ್ಸ್. ಅದಕ್ಕೆ ಮಸಾಲೆ ತೆಗಿತಾ ಇದ್ದೇನೆ ನೋಡ್ರಿ. ಬಂದ್ಬಿಡ್ಲೆ ಚಿಕನ್ ತರ್ಸಕ್ಕೆ ಬರುತ್ತೆ ಅಂತ ನೋಡ್ರಿ. ಈರುಳ್ಳಿ, ಟಮಾಟೆ ಹಣ್ಣು, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ ರೀ. ಹಾಗೆ ಪೇಸ್ಟ್ ಎಲ್ಲ ಇದೆ ರೀ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕಿ ಎಲ್ಲ ಸ್ವಲ್ಪ ಮಿಕ್ಸರಲ್ಲಿ ಅರೆದು ಸ್ವಲ್ಪ ಕರಿ ಮಾಡ್ದಂಗೆ ಮಾಡಿಬಿಡ್ತೇನೆ ರೀ. ಆ ಕಡೆ ಮಾಡಿದರೆ ಬೆಳಗ್ಗೆ ನಮ್ಮ ಮನೆಯವ್ರು ಒಬ್ಬರೇ ಎಲ್ಲ ತಿನ್ಕೊಂಡು ಹೋಗ್ತಾರೆ. ಇವಾಗ ಬೇಗ ಬೇಗ ತಯಾರಿ ಮಾಡ್ಕೊಬಿಡ್ತೀನಿ ರೀ ನಾನು. ಸಮೀರನು ಬಂದ ಏನೋ ಸ್ವಲ್ಪ ಚಿಕನ್ ತರಿಸ್ಬಿಡ್ತೇನೆ ರೀ. ಹಂಗೆ ನೋಡಿರಿ ಫ್ರೆಂಡ್ಸ್, ಇವತ್ತಿನ ತಯಾರಿ ಅಂತೂ ಆಯಿತು ನಂದು. ಚಿಕನ್ ತರಕ್ಕೆ ಹೋಗಿದ್ದಾನೆ. ಅಡುಗೆ ಕೂಡ ರೆಡಿ ಆಗ್ತಾಯಿದೆ ನೋಡಿರಿ. ಮಳೆ ಅಂದರೆ ಮಳೆ, ಸಂಜೆಯಾಗಿ ಮಳೆ ಬರ್ತಾ ಇದೆ ನೋಡಿರಿ. ನಾಳೆ ಒಂದಿನ ಒಂದು ಸ್ವಲ್ಪ ಮಧ್ಯಾಹ್ನವರೆಗೂ ಬರಬಾರ್ದ್ರಿ. ಯಾಕಂದರೆ ಎಲ್ಲ ಬರೋರು ಇರ್ತಾರಲ್ಲ ಪೇರೆಂಟ್ಸು, ಶಾಲೆಗಳಿಗೆ ಎಲ್ಲ 6 ಅಂದ್ರೆ 6 ಆಗಿಬಿಡ್ತೈತೆ ರೀ. ರೂಮ್ಸ್ ಎಲ್ಲ ನೋಡೋಕೆ ಬರಲ್ಲ. ಫಂಕ್ಷನ್ ಆಗೋವರೆಗೂ ಚೆನ್ನಾಗಿರ್ಬೇಕು ನೋಡ್ರಿ. ಮಳೆ ಬರಬಾರ್ದು. ಒಂದು ಮಧ್ಯಾಹ್ನ ತನಕನಾದರೂ ಚೆನ್ನಾಗಾಗುತ್ತೆ. ಆಮೇಲೆ ಬರಲಿ ರೀ ಮಧ್ಯಾಹ್ನ ಮೇಲೆ. ಮಕ್ಕಳೆಲ್ಲ ಡ್ರೆಸ್ ಮಾಡಿಕೊಂಡು ಚೆನ್ನಾಗಿ ತಯಾರಾಗಿ ಬರ್ತೀರಿ. ಪಾಪ ಈ ಥರ ಮಳೆ ಹತ್ಕೊಂಡ್ರೆ ಎಲ್ಲ ಅರಳಿ ತುಳಿದು ಮಕ್ಕಳೆಲ್ಲ ಡ್ರೆಸ್ ಎಲ್ಲ ಹಾಳು ಮಾಡ್ಕೊಬಿಡ್ತಾರೆ. ಮಳೆ ಬರಬಾರ್ದು. ಹಾಗೆ ನೋಡಿರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಂತೂ ನಂದು ಇಷ್ಟ ಆಯಿತು. ಮತ್ತು ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಿ ಎಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.